ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ SR ಟೆಕ್ ವರ್ಲ್ಡ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕರ್ನಾಟಕ ಸರ್ಕಾರದವರು ಇವಾಗಲೇ ಯುವ ನಿಧಿ ಯೋಜನೆಗೆ ಚಾಲನೆಯನ್ನು ಕೊಟ್ಟಿದ್ದು, ಅಪ್ಲಿಕೇಶನ್ ಹೇಗೆ ಹಾಕಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕಾಂಗ್ರೆಸ್ ಗವರ್ನಮೆಂಟ್ ಅವರು 5ನೇ ಸ್ಕೀಮ್ ಆಗಿ ಯುವ ನಿಧಿ ಸ್ಕೀಮ್ನ ಆಲ್ರೆಡಿ ರಿಲೀಸ್ ಮಾಡಿದ್ದಾರೆ. ಅದಕ್ಕೆ ನೀವೆಲ್ಲ ಕೂಡ ಅಪ್ಲಿಕೇಶನ್ ಹಾಕ್ತಾ ಇರ್ಬೋದು. ಮೊದಲನೇದಾಗಿ ಅಪ್ಲಿಕೇಶನ್ ಹೇಗೆ ಹಾಕಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ನಿಮ್ಮ ಒಂದು ಮೊಬೈಲಲ್ಲಿ ಕ್ರೋಮ್ನ ಓಪನ್ ಮಾಡ್ಕೋಬೇಕಾಗತ್ತೆ. ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೀವು ಸೇವಾ ಸಿಂಧು ಅಂತ ನೀವು ಟೈಪ್ನ ಮಾಡಬೇಕು. ಸೇವಾ ಸಿಂಧು ಅಂತ ಟೈಪ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಮೊದಲನೇ ಆಪ್ಷನ್ ನಿಮಗೆ ಸೇವಾ ಸಿಂಧು 1 ಅಂತ ಇದೆ. ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ನ ಮಾಡ್ಕೊಂಡ ತಕ್ಷಣ ನಿಮಗೆ ಸೇವಾ ಸಿಂಧು ಪೋರ್ಟಲ್ ಓಪನ್ ಆಗುತ್ತೆ. ನೀವೇನಾದರೂ ಆಲ್ರೆಡಿ ಅಕೌಂಟ್ನ ಕ್ರಿಯೇಟ್ ಮಾಡಿದರೆ ನೀವು ಡೈರೆಕ್ಟು ಲಾಗಿನ್ ಆಗ್ಬೋದು. ಇಲ್ಲ ಅಂತಂದರೆ ಇಲ್ಲಿ ನ್ಯೂ ಯೂಸರ್ ರಿಜಿಸ್ಟರ್ ಇಯರ್ ಅಂತ ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು. ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೋಬೇಕು. ಕ್ಲಿಕ್ನ ಮಾಡ್ಕೊಂಡ ತಕ್ಷಣ ನಿಮಗೆ ಈ ಥರ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರು ಮತ್ತು ಕ್ಯಾಪ್ಚನ ಎಂಟರ್ ಮಾಡಬೇಕಾಗುತ್ತೆ. ಎಂಟರ್ ಮಾಡಾದ್ಮೇಲೆ ಇಲ್ಲಿ ನೀವು ನೆಕ್ಸ್ಟ್ ಅನ್ನೋದ್ರ ಮೇಲೆ ನೀವು ಕ್ಲಿಕ್ನ ಮಾಡಿಕೊಂಡ್ರೆ ನಿಮಗೆ ಅಕೌಂಟ್ನ ಕ್ರಿಯೇಟ್ ಮಾಡೋದಕ್ಕೆ OTPನ ಕಳಿಸ್ತಾರೆ. ಆ OTPನ ಎಂಟರ್ ಮಾಡಿ ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೋದು. ಸೇವಾ ಸಿಂಧುವಲ್ಲಿ ಅಕೌಂಟನ್ನು ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದನ್ನು ನಾನು ವಿಡಿಯೋಗಳಲ್ಲಿ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಆ ವಿಡಿಯೋ ಲಿಂಕ್ನು ಕೂಡ ಈ ಒಂದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಬೇಕಾದರೆ ಅಕೌಂಟನ್ನು ಹೇಗೆ ಕ್ರಿಯೇಟ್ ಮಾಡ್ಬೋದು ಅನ್ನೋದನ್ನು ಡೈರೆಕ್ಟ್ ನೀವು ಆ ಒಂದು ವಿಡಿಯೋದಲ್ಲಿ ನೋಡಿಕೊಂಡು ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ನೀವೇನಾದರೂ ಅಕೌಂಟನ್ನು ಕ್ರಿಯೇಟ್ ಮಾಡಿದರೆ ಇವಾಗ ಡೈರೆಕ್ಟಾಗಿ ನೀವು ಇಲ್ಲಿ ಇಮೇಲ್ ID ಅಥವಾ ಮೊಬೈಲ್ ನಂಬರ್ನ ಹಾಕಬೇಕು. ಅದಾದಮೇಲೆ OTP ಅಥವಾ ಪಾಸ್ವರ್ಡ್ನ ಹಾಕ್ಬಿಟ್ಟು ನೀವು ಇಲ್ಲಿ ಕ್ಯಾಪ್ಚನ ಎಂಟರ್ ಮಾಡಬೇಕು. ನಾನು ಇವಾಗ ಮೊಬೈಲ್ ನಂಬರ್ನ ಎಂಟರ್ ಮಾಡ್ತಾ ಇದ್ದೀನಿ. ಮೊಬೈಲ್ ನಂಬರ್ನ ಎಂಟರ್ ಮಾಡಾದ್ಮೇಲೆ ಗೆಟ್ OTP ಮೇಲೆ ಕ್ಲಿಕ್ನ ಮಾಡ್ತಾ ಇದ್ದೀನಿ. ಕ್ಲಿಕ್ನ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಪಾಪಪ್ ಮೆಸೇಜ್ ಬರುತ್ತೆ. OTP ಹ್ಯಾಸ್ ಬಿನ್ ಸೆಂಟ್ ಯುವರ್ ಮೊಬೈಲ್ ನಂಬರ್ ಅಂತ. ಓಕೆ ಮೇಲೆ ಕ್ಲಿಕ್ನ ಮಾಡಿ. ಅದಾದಮೇಲೆ ನಿಮಗೆ OTP ಬಂದಿರುತ್ತೆ. ಅದನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. OTPನ ಎಂಟರ್ ಮಾಡಾದ್ಮೇಲೆ ಇಲ್ಲಿ ಕಾಣ್ತಕ್ಕಂಥ ಕ್ಯಾಪ್ಚನ ಎಂಟರ್ ಮಾಡಬೇಕು. ಕ್ಯಾಪ್ಚನ ಎಂಟರ್ ಮಾಡ್ತಾ ಇದ್ದೀನಿ ಇವಾಗ. ಕ್ಯಾಪ್ಚನ ಎಂಟರ್ ಮಾಡಾದ್ಮೇಲೆ ಸಬ್ಮಿಟ್ ಅಂತ ಬಟನ್ ಕಾಣಿಸ್ತಾ ಇದೆ ನೋಡಿ. ಸಬ್ಮಿಟ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಕ್ಲಿಕ್ನ ಮಾಡಿದ ತಕ್ಷಣ ನಿಮ್ಮ ಒಂದು ಅಕೌಂಟ್ಗೆ ಲಾಗಿನ್ ಆಗುತ್ತೆ. ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು, ನಿಮ್ಮ ಒಂದು ಅಕೌಂಟ್ದು ನೇಮ್ ಇರುತ್ತೆ. ಅದಾದಮೇಲೆ ಈ ಕಡೆ ನೀವು ಎಡಗಡೆ ನೀವು ಗಮನಿಸ್ತಾ ಇದ್ರೆ ನಿಮಗೆ ಇಲ್ಲಿ ಮ್ಯಾನೇಜ್ ಪ್ರೊಫೈಲ್, ಅಪ್ಲೈ ಫಾರ್ ಸರ್ವಿಸಸ್ ಮತ್ತು ವ್ಯೂ ಅಪ್ಲಿಕೇಶನ್ ಸ್ಟೇಟಸ್ ಮತ್ತು ಮೆಸೇಜ್ ಆ್ಯಂಡ್ ಅಲರ್ಟ್ ಅಂತ. ಇಲ್ಲಿ ಎರಡನೇ ಆಪ್ಷನ್ ನಿಮಗೆ ಅಪ್ಲೈ ಫಾರ್ ಸರ್ವಿಸಸ್ ಮೇಲೆ ನೀವು ಕ್ಲಿಕ್ನ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ವ್ಯೂ ಆಲ್ ಅವೈಲೇಬಲ್ ಸರ್ವಿಸಸ್ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ನಿಮಗೆ ಸರ್ಚ್ ಅಂತ ಒಂದು ಆಪ್ಷನ್ ಇದೆ. ಸರ್ಚ್ ಅನ್ನೋ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡಿಕೊಂಡು ಯುವ ನಿಧಿ ಅಂತ ಟೈಪ್ ಮಾಡಿದ್ರೆ ನಿಮಗೆ ಈ ಥರ ಒಂದು ಅಪ್ಲೈ ಫಾರ್ ಯುವ ನಿಧಿ ಸ್ಕೀಮ್ ಅಂತ ಬರುತ್ತೆ. ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ನ ಮಾಡ್ಕೊಂಡ ತಕ್ಷಣ ನಿಮಗೆ ಈ ಒಂದು ಅಪ್ಲಿಕೇಶನ್ ಓಪನ್ ಆಗುತ್ತೆ. ನೀವು ಸ್ಕ್ರಾಲ್ ಮಾಡಿದ್ರೆ ನಿಮಗೆ ಇಲ್ಲಿ ಸೆಲ್ಫ್ ಡಿಕ್ಲರೇಷನ್ ಕನ್ಸೆಂಟ್ ಅಂತ ಇದೆ, ಸ್ವಯಂ ಘೋಷಣೆ ಒಪ್ಪಿಗೆ ಅಂತ. ಮೊದಲನೇದಾಗಿ ಇದರಲ್ಲಿ ಐ ಆಮ್ ಎ ಡೊಮೆಸಿಯಲ್ ಆಫ್ ಕರ್ನಾಟಕ, ಅಂದರೆ ನಾನು ಕರ್ನಾಟಕದ ಗೃಹವಾಸಿಯಾಗಿದ್ದೇನೆ. ಮತ್ತು ಎರಡನೆಯದಾಗಿ ಇನ್ ದಿ ಅಕಾಡೆಮಿಕ್ ಇಯರ್ 2023 ಐ ಹ್ಯಾವ್ ಪಾಸ್ಡ್ ಡಿಪ್ಲೊಮಾ ಆರ್ ಗ್ರ್ಯಾಜುಯೇಷನ್. 2023ರ ಶೈಕ್ಷಣಿಕ ವರ್ಷದಲ್ಲಿ ನಾನು ಡಿಪ್ಲೊಮಾ ಅಥವಾ ಪದವಿ ಉತ್ತೀರ್ಣನಾಗಿದ್ದೇನೆ ಅಂತ ಇದೆ. ಅದಾದಮೇಲೆ ಮೂರನೇದಾಗಿ ನಿಮಗೆ ಐ ಆಮ್ ನಾಟ್ ಪರ್ಸ್ಯೂಯಿಂಗ್ ಎನಿ ಹೈಯರ್ ಎಜುಕೇಷನ್, ಅಂದರೆ ನೀವು ಡಿಗ್ರಿ ಅಥವಾ ಡಿಪ್ಲೊಮೊನ ಮುಗಿಸಿದ ನಂತರ ಯಾವುದೇ ತರಹದ ಹೈಯರ್ ಎಜುಕೇಷನ್ಗೆ ಜಾಯ್ನ್ ಆಗಿಲ್ಲ ಅಂತ. ಅದಾದಮೇಲೆ ಐ ಆಮ್ ನಾಟ್ ಸೆಲ್ಫ್ ಎಂಪ್ಲಾಯ್ಡ್, ಅಂದರೆ ನೀವು ಯಾವುದೇ ಒಂದು ಸ್ವಯಂ ಉದ್ಯೋಗನ ಮಾಡ್ತಾ ಇಲ್ಲ ಅಂತ. ಅದಾದಮೇಲೆ ಐ ಆಮ್ ನಾಟ್ ಅವೈಲಿಂಗ್ ESI, PF, NPS ಬೆನಿಫಿಟ್ಸ್, ಅಂದರೆ ನೀವು ಯಾವುದೇ ತರಹದ ESI ಆಗಲಿ PF ಆಗಿರಲಿ ತಗೋತಾ ಇಲ್ಲ. ಅದಾದಮೇಲೆ ಐ ಆಮ್ ನಾಟ್ ಎಂಪ್ಲಾಯ್ಡ್, ಅಂದರೆ ಗವರ್ನಮೆಂಟ್ ಸೆಕ್ಟರ್ ಅಥವಾ ಪ್ರೈವೇಟ್ ಸೆಕ್ಟರ್ ಯಾವುದಾದ್ರೂ ಕೂಡ ಆಗಿರ್ಬೋದು. ನೀವು ಎಂಪ್ಲಾಯ್ ಆಗಿಲ್ಲ ಅಂತ ನೀವು ಇಲ್ಲಿ ಡಿಕ್ಲೇರ್ ಮಾಡಬೇಕಾಗುತ್ತೆ. ಇಲ್ಲಿ ನೀವೇನಾದರೂ ನೋ ಅಂತ ಕ್ಲಿಕ್ನ ಮಾಡಿದ್ರೆ ಯು ಆರ್ ನಾಟ್ ಎಲಿಜಿಬಲ್ ಫಾರ್ ದಿಸ್ ಸ್ಕೀಮ್ ಅಂತ ತೋರಿಸ್ಬಿಡುತ್ತೆ. ಅದಕ್ಕೆ ನೀವೇನು ಮಾಡಬೇಕಪ್ಪ ಅಂದರೆ ಎಸ್ ಅಂತ ನೀವು ಕ್ಲಿಕ್ನ ಮಾಡಬೇಕು. ಎಸ್ ಅಂತ ಕ್ಲಿಕ್ನ ಮಾಡಿದ ತಕ್ಷಣ ನಿಮಗೆ ಅರ್ಜಿದಾರರ ವಿವರಗಳು ಅದರಲ್ಲಿ ಆಧಾರ್ ಅಥೆಂಟಿಕೇಶನ್ ಅಂತ ಕಾಣಿಸ್ತಾ ಇರ್ಬೋದು. ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೋಬೇಕು. ಕ್ಲಿಕ್ನ ಮಾಡ್ಕೊಂಡ ತಕ್ಷಣ ನಿಮಗೆ ಇಲ್ಲಿ ಇಲಾಖೆ, ಅಂದರೆ ಯಾವ ಒಂದು ಡಿಪಾರ್ಟ್ಮೆಂಟು, ಅದಾದಮೇಲೆ ಯೋಜನೆ ಅಂದರೆ ಯುವ ನಿಧಿ ಸ್ಕೀಮ್ ಆಗಿರುತ್ತೆ. ಅದಾದಮೇಲೆ ಫಲಾನುಭವಿಯ ಸಂಖ್ಯೆ, ಬೆನಿಫಿಷಿಯರಿ ID, ಅದಾದಮೇಲೆ ನಿಮ್ಮ ಒಂದು ಹೆಸರು, ಅದರಲ್ಲಿ ನೇಮ್ ಅಂತ ಇದೆ. ಯಾವುದೇ ಥರ ತಲೆ ಕೆಡಿಸ್ಕೋಬೇಡಿ. ಅದಾದಮೇಲೆ ಆಧಾರ್ ಸಂಖ್ಯೆ. ಈ ಆಧಾರ್ ಸಂಖ್ಯೆಯಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡಬೇಕು. ಇವಾಗ ನಾನು ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡ್ತಾ ಇದ್ದೀನಿ. ಆಧಾರ್ ಕಾರ್ಡ್ ನಂಬರ್ ಎಂಟರ್ ಮಾಡಾದ್ಮೇಲೆ ಇಲ್ಲಿ ನಿಮಗೆ ಒಂದು ಚೆಕ್ ಬಾಕ್ಸ್ ಕಾಣಿಸ್ತಾ ಇರ್ಬೋದು. ಆ ಚೆಕ್ ಬಾಕ್ಸ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೋಬೇಕು. ಕ್ಲಿಕ್ನ ಮಾಡ್ಕೊಂಡಾದ್ಮೇಲೆ
OTP ಅಥವಾ ಫಿಂಗರ್ ಪ್ರಿಂಟ್ ಮುಖಾಂತರ ನೀವು ವೆರಿಫೈನ ಮಾಡ್ತಾ ಇದ್ದೀರಾ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ನಾನು OTPನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ ಸ್ಕ್ರಾಲ್ ಮಾಡಿದ್ರೆ ಇಲ್ಲಿ OTP ಪಡೆಯಿರಿ ಅಂತ ಇದೆ. ಸೊ ಅದ್ರ ಮೇಲೆ ನಾನು ಕ್ಲಿಕ್ನ ಮಾಡ್ಕೋತಾ ಇದ್ದೀನಿ. ಸೊ OTPನ SMS ಮೂಲಕ ಅವರು ಕಳಿಸಿದ್ದಾರೆ ಅಂತ ಪಾಪಪ್ ಮೆಸೇಜ್ ಬಂದಿದೆ. ಸೊ ಓಕೆ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ OTP ಬಂದಿರುತ್ತೆ. ಸೊ ಆ OTPನ ಇಲ್ಲಿ ನೀವು ಎಂಟರ್ ಮಾಡ್ಕೋಬೇಕಾಗುತ್ತೆ. ಸೊ ನಾನು ಇವಾಗ ಎಂಟರ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಸಲ್ಲಿಸು ಅಂತ ಇದೆ ನೋಡಿ ಇಲ್ಲಿ ಸಬ್ಮಿಟ್ ಬಟನ್, ಅದ್ರ ಮೇಲೆ ನಾವು ಕ್ಲಿಕ್ನ ಮಾಡ್ಕೋಬೇಕು. ಕ್ಲಿಕ್ನ ಮಾಡ್ಕೊಂಡ ತಕ್ಷಣ ಕ್ಲಿಕ್ ಹಿಯರ್ ಟು ರಿಟರ್ನ್ ಅಂತ ಇದೆ. ಸೊ ಅದಾದಮೇಲೆ ಇಲ್ಲಿ ನಿಮಗೆ ಗೆಟ್ ಆಧಾರ್ ಡೀಟೇಲ್ಸ್ ಅಂತ ಎರಡನೇ ಆಪ್ಷನ್ ಕಾಣಿಸ್ತಾ ಇರ್ಬೋದು, ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಸೊ ಕ್ಲಿಕ್ನ ಮಾಡ್ಕೊಂಡ ತಕ್ಷಣ ನಿಮ್ಮ ಒಂದು ಡೀಟೇಲ್ಸ್ ಎಲ್ಲ ಫೆಚ್ ಆಗುತ್ತೆ. ನೇಮ್ ಆಸ್ ಪರ್ ಇನ್ ಆಧಾರ್, ಮತ್ತೆ ಡೇಟ್ ಆಫ್ ಬರ್ತ್, ಜೆಂಡರ್, ಮತ್ತೆ ಫೋಟೋ, ನಿಮ್ಮ ಒಂದು ಆಧಾರ್ ಕಾರ್ಡಲ್ಲಿ ಯಾವ ಫೋಟೋ ಇದೆ ಅದು, ಅದಾದಮೇಲೆ ಪರ್ಮನೆಂಟ್ ಅಡ್ರೆಸ್, ನಿಮ್ಮ ಒಂದು ಕಾಯಂ ವಿಳಾಸ ಎಲ್ಲನೂ ಕೂಡ ಆಟೋಮೆಟಿಕ್ ಆಗಿ ಫೆಚ್ ಆಗುತ್ತೆ. ಅದೇ ಥರ ಇಲ್ಲಿ ನಿಮಗೆ ಇಸ್ ಕರೆಂಟ್ ಅಡ್ರೆಸ್ ಸೇಮ್ ಆಸ್ ಎಬೋ ಅಂತ ಇದೆ. ಸೊ ನಿಮ್ಮ ಪ್ರಸ್ತುತ ವಿಳಾಸವು ಮೇಲಿನಂತೆಯೇ ಇದೆಯೇ ಅಂತ. ನಿಮಗೆ ಪರ್ಮನೆಂಟ್ ಅಡ್ರೆಸ್ ಕೊಟ್ಟಿರ್ತಾರಲ್ಲ ಅದು ನಿಮ್ಮ ಕರೆಂಟ್ ಅಡ್ರೆಸ್ ಎರಡು ಸೇಮ್ ಇದ್ದರೆ ಎಸ್ ಅಂತ ಕೊಡಿ, ಇಲ್ಲ ಅಂತಂದರೆ ನೋ ಅಂತ ಕೊಡಿ. ನಾನು ಸೇಮ್ ಇರೋದ್ರಿಂದ ಎಸ್ನ ಕೊಡ್ತಾ ಇದ್ದೀನಿ. ಅದಾದಮೇಲೆ ಇಲ್ಲಿ ನಿಮಗೆ ಡಿಸ್ಟಿಕ್ ನೇಮ್ ಆಫ್ ಅಪ್ಲಿಕೆಂಟ್ ಅಂದರೆ ಅರ್ಜಿದಾರರ ಜಿಲ್ಲೆಯನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ನಾನಿವಾಗ ಜಿಲ್ಲೆನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೀವು ಕೇರ್ಫುಲ್ಲಾಗಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದಾದಮೇಲೆ ತಾಲೂಕ್ ನೇಮ್ ಆಫ್ ದಿ ಅಪ್ಲಿಕೆಂಟ್ ಅಂದರೆ ನೀವು ಯಾರು ಅರ್ಜಿನ ಹಾಕ್ತಾ ಇದ್ದೀರಾ ಅವ್ರದ್ದು ತಾಲೂಕು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಇದು ಕಾಲೇಜ್ದಲ್ಲ, ನಿಮ್ಮ ಒಂದು ತಾಲೂಕ್ದು. ಅದಾದಮೇಲೆ ಸ್ಕ್ರಾಲ್ ಮಾಡಿದ್ರೆ ನಿಮಗೆ ಎಜುಕೇಷನ್ ಡೀಟೇಲ್ಸ್ ಬರುತ್ತೆ. ಸೊ ಎಜುಕೇಷನ್ ಡೀಟೇಲ್ಸಲ್ಲಿ ನೀವು ಫಸ್ಟ್ನೇದಾಗಿ ಸೆಲೆಕ್ಟ್ ಕೋರ್ಸ್ ಅಂದರೆ ಕೋರ್ಸ್ನ ಆಯ್ಕೆ ಮಾಡಿ. ಸೊ ನಿಮ್ಮ ಒಂದು ಕೋರ್ಸು ಡಿಗ್ರಿನ ಅಥವಾ ಡಿಪ್ಲೊಮಾನ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ನಾನು ಡಿಗ್ರಿನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಸೆಲೆಕ್ಟ್ UG ಆರ್ PG ಅಂದರೆ ನೀವು ಡಿಗ್ರಿನ ಓದ್ತಾ ಇದ್ರೆ UGನ ಸೆಲೆಕ್ಟ್ ಮಾಡಿ, ಮಾಸ್ಟರ್ ಡಿಗ್ರಿನ ಓದ್ತಾ ಇದ್ರೆ PG ಅಂತ ಸೆಲೆಕ್ಟ್ ಮಾಡಿ. ಸೊ ಸೆಲೆಕ್ಟ್ ಮಾಡಾದಮೇಲೆ ಸೆಲೆಕ್ಟ್ ಯೂನಿವರ್ಸಿಟಿ ಆರ್ ಬೋರ್ಡ್ ನೇಮ್ ಅಂತ ಇದೆ, ಅಂದರೆ ನಿಮ್ಮ ಒಂದು ವಿಶ್ವವಿದ್ಯಾನಿಲಯನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಪ್ಲೀಸ್ ಸೆಲೆಕ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಎಲ್ಲ ಒಂದು ಯೂನಿವರ್ಸಿಟಿ ಲಿಸ್ಟು ಕೂಡ ಇರುತ್ತೆ. ಸೊ ನಿಮ್ಮ ಒಂದು ಯೂನಿವರ್ಸಿಟಿ ಯಾವುದು ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಅದಾದಮೇಲೆ ಎಂಟರ್ ಪ್ರಾವಿಷನಲ್ ಡಿಗ್ರಿ ಆರ್ ಡಿಪ್ಲೊಮಾ ಸರ್ಟಿಫಿಕೇಟ್ ರಿಜಿಸ್ಟ್ರೇಷನ್ ನಂಬರ್ ಅಂದರೆ ನಿಮ್ಮ ಒಂದು USN ಅಂದರೆ ರಿಜಿಸ್ಟರ್ಡ್ ನಂಬರ್ ಯಾವುದಿರುತ್ತೆ ಸೊ ಅದನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಸೊ ನಾನಿವಾಗ ಎಂಟರ್ ಮಾಡ್ತಾ ಇದ್ದೀನಿ. ಸೊ ನನಗೆ ಇಲ್ಲಿ ಎರರ್ ಬರ್ತಾ ಇರೋದ್ರಿಂದ ನಾನು ಅಪ್ಲಿಕೇಶನ್ನ ಕಂಟಿನ್ಯೂ ಮಾಡೋಕ್ಕಾಗ್ತಾ ಇಲ್ಲ. ಸೊ ಈ ಒಂದು ಎರರ್ ಯಾಕೆ ಬರ್ತಾ ಇದೆ ಮತ್ತು ಇದನ್ನು ಹೇಗೆ ಸಾಲ್ವ್ ಮಾಡ್ಕೋಬೇಕು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇದಾದಮೇಲೆ ನಿಮಗೆ ಇಲ್ಲಿ ಕೆಳಗಡೆ ಗಮನಿಸ್ತಾ ಇರ್ಬೋದು ಸೆಲೆಕ್ಟ್ ಫಾರ್ ಡೊಮಿಸಿಯಲ್ ವೆರಿಫಿಕೇಷನ್ ಅಂತ ಇದೆ. ಸೊ ನಿಮ್ಮೊಂದು ಗೃಹವಾಸಿ ಪರಿಶೀಲನೆಗಾಗಿ ಆಯ್ಕೆ ಮಾಡಿ ಅಂತ ಇದೆ. ಸೊ ಇದರಲ್ಲಿ ನೀವು ಸೆಲೆಕ್ಟ್ ಎನಿ ಒನ್ ಆಪ್ಷನ್ ಫಾರ್ ದಿ ಡೊಮಿಸಿಯಲ್ ಚೆಕ್ ಅನ್ನೋದ್ರ ಮೇಲೆ ನೀವು ಕ್ಲಿಕ್ನ ಮಾಡಿಕೊಂಡ್ರೆ ನಿಮಗೆ 3 ಆಪ್ಷನ್ ಬರುತ್ತೆ. ಒಂದು ಡಿಗ್ರಿ ಮತ್ತು ರೇಷನ್ ಕಾರ್ಡು, ಅದಾದಮೇಲೆ CET ನಂಬರ್. ಸೊ ಇದು 3ರಲ್ಲಿ ನೀವು ಯಾವ್ದಾದ್ರು ಒಂದನ್ನು ಸೆಲೆಕ್ಟ್ ಮಾಡಿಕೊಂಡು ಡೊಮಿಸಿಯಲ್ ವೆರಿಫಿಕೇಷನ್ ನೀವು ಸಬ್ಮಿಟ್ ಮಾಡ್ಬೋದಾಗಿದೆ. ಅದಾದಮೇಲೆ ನಿಮಗೆ ಇಲ್ಲಿ ಅಪ್ಲಿಕೆಂಟ್ ಕಮ್ಯುನಿಕೇಷನ್ ಡೀಟೇಲ್ಸ್ ಅಂದರೆ ಅರ್ಜಿದಾರರ ಸಂಪರ್ಕ ವಿವರಗಳು ಅಂತ ಇದೆ. ಸೊ ಅದರಲ್ಲಿ ನೀವು ನಿಮ್ಮೊಂದು ಮೊಬೈಲ್ ನಂಬರ್ ಮತ್ತು ಇಮೇಲ್ ID ನ ಹಾಕಬೇಕಾಗುತ್ತೆ. ನೆಕ್ಸ್ಟ್ ಅಡಿಷನಲ್ ಡೀಟೇಲ್ಸ್ ಅಂತ ಇದೆ. ಸೆಲೆಕ್ಟ್ ಕ್ಯಾಸ್ಟ್ ಕ್ಯಾಟಗರಿ ಅಂತ ಇದೆ. ಸೊ ನಿಮ್ಮೊಂದು ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದೇ ಥರ ಡು ಯು ಹ್ಯಾವ್ ಎ ಡಿಸಬಿಲಿಟಿ ಅಂದರೆ ನೀವು ಅಂಗವಿಕಲರಾಗಿದ್ದರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ. ಅದಾದಮೇಲೆ ಇಲ್ಲಿ ಕ್ಯಾಪ್ಚಾ ಕಾಣಿಸ್ತಾ ಇದೆಯಲ್ಲ ಆ ಕ್ಯಾಪ್ಚಾನ ಎಂಟರ್ ಮಾಡಿಬಿಟ್ಟು ಸಬ್ಮಿಟ್ ಅಂತ ಕೊಟ್ಟರೆ ನಿಮ್ಮ ಒಂದು ಅಪ್ಲಿಕೇಶನ್ನು ಸಬ್ಮಿಟ್ ಆಗುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಫ್ರೆಂಡ್ಸ್. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಧನ್ಯವಾದಗಳು.